ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ. ಆದರೆ ಆ ಅಧಿವೇಶನದಲ್ಲಿ ಹಾಕಿರುವಂತಹ ಆ ಚಿತ್ರ ಕೋಲಾಹಲವನ್ನ ಎಬ್ಬಿಸಿದೆ. ಹಾಗಾದ್ರೆ ಯಾವ ಚಿತ್ರ ಇರಬಹುದು? ನಿಮಗೂ ಕೂಡ ಕುತೂಹಲ ಆಗ್ತಿದ್ಯಾ? ನೋಡಿ. ಅನುಭವ ಮಂಟಪ ಚಿತ್ರದಲ್ಲಿ ಕೃತಿ ಚೌರ್ಯ, ಸುವರ್ಣ ಸೌಧದಲ್ಲಿರುವ ಚಿತ್ರ ಕದ್ದಿದ್ದ, ಬಸವೇಶ್ವರ ಕಾಲದ 12ನೇ ಶತಮಾನದ ಅನುಭವ ಮಂಟಪದ ಚಿತ್ರವನ್ನ ಸುವರ್ಣ ಸೌಧದಲ್ಲಿ ಅಳವಡಿಸಲಾಗಿದೆ. ಈ ಚಿತ್ರ ಎಲ್ಲರನ್ನ ಆಕರ್ಷಿಸುತ್ತಿದೆ. ಆದರೆ ಅದೇ ಅನುಭವ ಮಂಟಪದ ಚಿತ್ರದ ವಿವಾದ ಇದೀಗ ಶುರುವಾಗಿದೆ. ನಾಡೋಜ ಡಾಕ್ಟರ್ ಜೆಎಸ್ ಖಂಡೇರಾವ್ ಅವರ ಕುಂಚದಲ್ಲಿ ಅರಳಿರುವ ಅನುಭವ ಮಂಟಪದ ಚಿತ್ರವನ್ನೇ ನಕಲು ಮಾಡಿ ಸುವರ್ಣ ಸೌಧದಲ್ಲಿ ಹಾಕಲಾಗಿದೆ ಅಂತ ಚಿತ್ರಕಲಾವಿದರು ಆರೋಪಿಸುತ್ತಿದ್ರು. ಅಳವಡಿಸಿರುವ ಚಿತ್ರಕಲೆ ತೆರವುಗೊಳಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಸುವರ್ಣ ಸೌಧದಲ್ಲಿ ಅಳವಡಿಸಿರುವ ಅನುಭವ ಮಂಟಪದ ಚಿತ್ರದ ಕೃತಿಯನ್ನ ಮೂಲತಃ ನಾಡೋಜ ಡಾಕ್ಟರ್ ಜೆಎಸ್ ಖಂಡೇರಾವ್ ಅವರು ರಚಿಸಿದ್ದು. ಆ ಚಿತ್ರ ಕೃತಿಯನ್ನ ನಕಲು ಮಾಡಲಾಗಿದೆ ಅಂತ ಕಲಬುರಗಿಯಲ್ಲಿ ಚಿತ್ರಕಲಾವಿದ ಡಾಕ್ಟರ್ ಜೆಎಸ್ ಖಂಡೇರಾವ್ ಅವರ ಪುತ್ರ ಮತ್ತು ಅಭಿಮಾನಿಗಳು ಆರೋಪಿಸಿದ್ದಾರೆ. ಬೆಳಗಾವಿ ವಿಚಾರನಲ್ಲಿ ಅವರು ಅಲ್ಲಿ ಅನುಭವ ಮಂಟಪ ಅಂತ ಒಂದು ಪೇಂಟಿಂಗ್ ಮಾಡಿದ್ದಾರೆ. ಇದ್ರದ್ದೇ ಒಂದು ರೆಫರೆನ್ಸ್ ತೊಗೊಂಡು ಮಾಡಿದ್ದಾರೆ, ನಕಲು ಮಾಡಿದ್ದಾರೆ. ಅದು ಆಗಬಾರ್ದು. ಅಂಥ ದೊಡ್ಡ ಒಬ್ಬ ಹಿರಿಯ ಕಲಾವಿದನಿಗೆ ಗೌರ್ಮೆಂಟ್ ಅವರಿಗೆ ಎಲ್ಲ ಥರದ ಒಂದು ಪ್ರಶಸ್ತಿಯನ್ನು ಕೊಟ್ಟು ಇಂಥದ್ದೇನಪ್ಪ ಅಂದ್ರೆ ಡೂಪ್ಲಿಕೇಟ್ ಬೇರೆ ಕಲಾವಿದರ ಕಡೆಯಿಂದ ಮಾಡ್ತಾರಂದ್ರೆ ಇದು ಕಳು ಮಾಡದಂಗೆ. ಸಿದ್ದರಾಮಯ್ಯ ಸರ್ಕಾರ ಈ ಎಡವಟ್ಟನ್ನ ತಿಳಿದೇನೋ ಮಾಡಿದೆ. ಆದರೆ ಈ ಚಿತ್ರ ಈಗ ಕೋಲಾಹಲವನ್ನೇ ಎಬ್ಬಿಸಿದೆ. ಸಮಾನತೆ ಬಗ್ಗೆ ಹೋರಾಟ ನಡೆಸಿದ ಬಸವಣ್ಣನ ಕಾಲದ ಅನುಭವ ಮಂಟಪದ ಚಿತ್ರವೇ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಕಲಾವಿದರು ಈ ಚಿತ್ರ ತೆಗೆಯಲು ಪಟ್ಟು ಹಿಡಿದಿದ್ದು, ಇದು ಮುಂದೆ ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಾಗಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ. ಆದರೆ ಆ ಅಧಿವೇಶನದಲ್ಲಿ ಹಾಕಿರುವಂತಹ ಆ ಚಿತ್ರ ಕೋಲಾಹಲವನ್ನ ಎಬ್ಬಿಸಿದೆ. ಹಾಗಾದ್ರೆ ಯಾವ ಚಿತ್ರ ಇರಬಹುದು? ನಿಮಗೂ ಕೂಡ ಕುತೂಹಲ ಆಗ್ತಿದ್ಯಾ? ನೋಡಿ. ಅನುಭವ ಮಂಟಪ ಚಿತ್ರದಲ್ಲಿ ಕೃತಿ ಚೌರ್ಯ, ಸುವರ್ಣ ಸೌಧದಲ್ಲಿರುವ ಚಿತ್ರ ಕದ್ದಿದ್ದ, ಬಸವೇಶ್ವರ ಕಾಲದ 12ನೇ ಶತಮಾನದ ಅನುಭವ ಮಂಟಪದ ಚಿತ್ರವನ್ನ ಸುವರ್ಣ ಸೌಧದಲ್ಲಿ ಅಳವಡಿಸಲಾಗಿದೆ. ಈ ಚಿತ್ರ ಎಲ್ಲರನ್ನ ಆಕರ್ಷಿಸುತ್ತಿದೆ. ಆದರೆ ಅದೇ ಅನುಭವ ಮಂಟಪದ ಚಿತ್ರದ ವಿವಾದ ಇದೀಗ ಶುರುವಾಗಿದೆ. ನಾಡೋಜ ಡಾಕ್ಟರ್ ಜೆಎಸ್ ಖಂಡೇರಾವ್ ಅವರ ಕುಂಚದಲ್ಲಿ ಅರಳಿರುವ ಅನುಭವ ಮಂಟಪದ ಚಿತ್ರವನ್ನೇ ನಕಲು ಮಾಡಿ ಸುವರ್ಣ ಸೌಧದಲ್ಲಿ ಹಾಕಲಾಗಿದೆ ಅಂತ ಚಿತ್ರಕಲಾವಿದರು ಆರೋಪಿಸುತ್ತಿದ್ರು. ಅಳವಡಿಸಿರುವ ಚಿತ್ರಕಲೆ ತೆರವುಗೊಳಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಸುವರ್ಣ ಸೌಧದಲ್ಲಿ ಅಳವಡಿಸಿರುವ ಅನುಭವ ಮಂಟಪದ ಚಿತ್ರದ ಕೃತಿಯನ್ನ ಮೂಲತಃ ನಾಡೋಜ ಡಾಕ್ಟರ್ ಜೆಎಸ್ ಖಂಡೇರಾವ್ ಅವರು ರಚಿಸಿದ್ದು. ಆ ಚಿತ್ರ ಕೃತಿಯನ್ನ ನಕಲು ಮಾಡಲಾಗಿದೆ ಅಂತ ಕಲಬುರಗಿಯಲ್ಲಿ ಚಿತ್ರಕಲಾವಿದ ಡಾಕ್ಟರ್ ಜೆಎಸ್ ಖಂಡೇರಾವ್ ಅವರ ಪುತ್ರ ಮತ್ತು ಅಭಿಮಾನಿಗಳು ಆರೋಪಿಸಿದ್ದಾರೆ. ಬೆಳಗಾವಿ ವಿಚಾರನಲ್ಲಿ ಅವರು ಅಲ್ಲಿ ಅನುಭವ ಮಂಟಪ ಅಂತ ಒಂದು ಪೇಂಟಿಂಗ್ ಮಾಡಿದ್ದಾರೆ. ಇದ್ರದ್ದೇ ಒಂದು ರೆಫರೆನ್ಸ್ ತೊಗೊಂಡು ಮಾಡಿದ್ದಾರೆ, ನಕಲು ಮಾಡಿದ್ದಾರೆ. ಅದು ಆಗಬಾರ್ದು. ಅಂಥ ದೊಡ್ಡ ಒಬ್ಬ ಹಿರಿಯ ಕಲಾವಿದನಿಗೆ ಗೌರ್ಮೆಂಟ್ ಅವರಿಗೆ ಎಲ್ಲ ಥರದ ಒಂದು ಪ್ರಶಸ್ತಿಯನ್ನು ಕೊಟ್ಟು ಇಂಥದ್ದೇನಪ್ಪ ಅಂದ್ರೆ ಡೂಪ್ಲಿಕೇಟ್ ಬೇರೆ ಕಲಾವಿದರ ಕಡೆಯಿಂದ ಮಾಡ್ತಾರಂದ್ರೆ ಇದು ಕಳು ಮಾಡದಂಗೆ. ಸಿದ್ದರಾಮಯ್ಯ ಸರ್ಕಾರ ಈ ಎಡವಟ್ಟನ್ನ ತಿಳಿದೇನೋ ಮಾಡಿದೆ. ಆದರೆ ಈ ಚಿತ್ರ ಈಗ ಕೋಲಾಹಲವನ್ನೇ ಎಬ್ಬಿಸಿದೆ. ಸಮಾನತೆ ಬಗ್ಗೆ ಹೋರಾಟ ನಡೆಸಿದ ಬಸವಣ್ಣನ ಕಾಲದ ಅನುಭವ ಮಂಟಪದ ಚಿತ್ರವೇ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಕಲಾವಿದರು ಈ ಚಿತ್ರ ತೆಗೆಯಲು ಪಟ್ಟು ಹಿಡಿದಿದ್ದು, ಇದು ಮುಂದೆ ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಾಗಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಓದೋರಿಗೆ ವ್ಯಾಲ್ಯೂ ಏನು ಅಂತ ಪ್ರತಿ ಸಲ ಇದೇ ತರ ಅಂತ ಹೋದ್ರೆ ನಾವು ಎಲ್ಲಿಗೆ ಹೋಗೋಣ? ಮರುಪರೀಕ್ಷೆ ಆಗ್ಲೇಬೇಕು ಸರ್. ಪ್ರತಿ ಸರಿ ಇದೇ ತರ ಆದ್ರೆ ನಾವು ಓದೋರಿಗೆ ವ್ಯಾಲ್ಯೂ ಇರಲ್ಲ. ಅಂದ್ರೆ ಕ್ವಶನ್ ಪೇಪರೇ ಆಗ್ಲೇಬೇಕು, ಓದೋರ್ಗೆ ನ್ಯಾಯ ಸಿಗ್ಬೇಕು.
ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿರೋ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಹೋರಾಟಕ್ಕೂ ಮುಂದಾಗ್ತಾ ಇದೆ. ಪುನರ್ ಪರೀಕ್ಷೆ ಮಾಡುವಂತೆ ಆಗ್ರಹ ಕೇಳಿ ಬಂದಿದೆ. ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಸಂದರ್ಭದಲ್ಲಿ ಅಂದರೆ ಧಾರವಾಡ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಸೀಲ್ ಓಪನ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಮುಂಚಿತವಾಗಿ ಸೀಲ್ ಓಪನ್ ಮಾಡಲಾಗಿತ್ತು ಅಂತ ಒಂದು ಆರೋಪ ಕೇಳಿ ಬಂದಿದೆ. ಈ ಸಂಬಂಧಪಟ್ಟಂತೆ ಸಾಕಷ್ಟು ಈಗ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಟ್ವೀಟ್ ಮಾಡ್ತಾ ಇದ್ದು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಕೆಪಿಎಸ್ಸಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ದೂರುಗಳು ಕೂಡ ಈಗ ಸಲ್ಲಿಕೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಇನ್ನೂರಿಗೆ ಕೂಡ ಕೆಪಿಎಸ್ಸಿ ಇಂದ ಯಾವುದೇ ಸ್ಪಷ್ಟನೆ ಕೂಡ ಬಂದಿಲ್ಲ. ಸದ್ಯ ಕೆಪಿಎಸ್ಸಿ ಮೇಲಿನ ವಿಶ್ವಾಸವನ್ನೇ ಅಭ್ಯರ್ಥಿಗಳು ಕಳೆದುಕೊಳ್ಳುವಂತಾಗಿದೆ. ಈ ಆರೋಪದ ಸತ್ಯಾಸತ್ಯತೆ ತನಿಖೆ ಬಳಿಕವೇ ಹೊರಬರಲಿದೆ. ಟಿವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಲೋಕಸೇವಾ ಆಯೋಗ ಪದೇ ಪದೇ ಎಡವಟ್ಟನ್ನ ಮಾಡ್ತಲೇ ಇರುತ್ತೆ. ಈಗ ಮೊನ್ನೆ ನಡೆದಂತಹ PDO ನೇಮಕಾತಿ ಪರೀಕ್ಷೆಯಲ್ಲೂ ಕೂಡ ಗೋಲ್ಮಾಲ್ ನಡೆದಿದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. PDO ನೇಮಕಾತಿ ಪರೀಕ್ಷೆಯಲ್ಲೂ ನಡೀತಾ ಅಕ್ರಮ. ಸೀಲ್ ಓಪನ್ ಆಗಿರುವ ಪ್ರಶ್ನೆ ಪತ್ರಿಕೆ ಫೋಟೋ ಸದ್ದು. ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಖಾಲಿ ಇರೋ 150 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ PDO ಹುದ್ದೆಗಾಗಿ ಈ ಭಾನುವಾರ ರಾಜ್ಯಾದ್ಯಂತ ನಡೆದ ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿರೋ ಆರೋಪ ಕೇಳಿ ಬಂದಿದೆ. 150 ಹುದ್ದೆಗಳಿಗೆ 2 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ರಾಜ್ಯಾದ್ಯಂತ ಪರೀಕ್ಷೆ ಬರೆದಿದ್ದಾರೆ. ಆದರೆ ಪರೀಕ್ಷೆ ಆರಂಭದಲ್ಲಿಯೇ ತುಮಕೂರಿನಲ್ಲಿ ಓರ್ವ ಅಭ್ಯರ್ಥಿಯಲ್ಲಿ ಬ್ಲೂಟೂತ್ ಡಿವೈಸ್ ಪತ್ತೆಯಾಗಿತ್ತು. ಅದರ ಬೆನ್ನಲ್ಲಿಯೇ ಧಾರವಾಡದಲ್ಲಿ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಇರೋದು ಕಂಡು ಬಂದಿದೆ. ಕೆಪಿಎಸ್ಸಿ ಇದೇ ತರ ಹೋದ ಸಾರಿ 384 ಪೋಸ್ಟ್ KS ಪೋಸ್ಟ್ ಅಲ್ಲೂ ಕೂಡ ಇದೇ ತರ ಆಗೈತಿ. ಆಮೇಲೆ ನಾನ್ HK PDO ಹಿಂಗೆ ಆಗೈತಿ. HK PDO ಇದೇ ತರ ಆಗ್ತೈತಿ. ಓದೋರಿಗೆ ವ್ಯಾಲ್ಯೂ ಏನು ಅಂತ ಪ್ರತಿ ಸಲ ಇದೇ ತರ ಅಂತ ಹೋದ್ರೆ ನಾವ್ ಎಲ್ಲಿಗೆ ಹೋಗೋಣ? ಮರು ಪರೀಕ್ಷೆ ಆಗ್ಲೇಬೇಕು ಸರ್. ಪ್ರತಿ ಸಲ ಇದೇ ತರ ಆದ್ರೆ ನಾವು ಓದೋರಿಗೆ ವ್ಯಾಲ್ಯೂ ಇರಲ್ಲ. ಅಂದ್ರೆ ಕ್ವಶನ್ ಪೇಪರೇ ಆಗ್ಲೇಬೇಕು, ಓದೋರ್ಗೆ ನ್ಯಾಯ ಸಿಗ್ಬೇಕು. ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿರೋ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಹೋರಾಟಕ್ಕೂ ಮುಂದಾಗ್ತಾ ಇದೆ. ಪುನರ್ ಪರೀಕ್ಷೆ ಮಾಡುವಂತೆ ಆಗ್ರಹ ಕೇಳಿ ಬಂದಿದೆ. ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಸಂದರ್ಭದಲ್ಲಿ ಅಂದರೆ ಧಾರವಾಡ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಸೀಲ್ ಓಪನ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಮುಂಚಿತವಾಗಿ ಸೀಲ್ ಓಪನ್ ಮಾಡಲಾಗಿತ್ತು ಅಂತ ಒಂದು ಆರೋಪ ಕೇಳಿ ಬಂದಿದೆ. ಈ ಸಂಬಂಧಪಟ್ಟಂತೆ ಸಾಕಷ್ಟು ಈಗ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಟ್ವೀಟ್ ಮಾಡ್ತಾ ಇದ್ದು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಕೆಪಿಎಸ್ಸಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ದೂರುಗಳು ಕೂಡ ಈಗ ಸಲ್ಲಿಕೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಇನ್ನೂರಿಗೆ ಕೂಡ ಕೆಪಿಎಸ್ಸಿ ಇಂದ ಯಾವುದೇ ಸ್ಪಷ್ಟನೆ ಕೂಡ ಬಂದಿಲ್ಲ. ಸದ್ಯ ಕೆಪಿಎಸ್ಸಿ ಮೇಲಿನ ವಿಶ್ವಾಸವನ್ನೇ ಅಭ್ಯರ್ಥಿಗಳು ಕಳೆದುಕೊಳ್ಳುವಂತಾಗಿದೆ. ಈ ಆರೋಪದ ಸತ್ಯಾಸತ್ಯತೆ ತನಿಖೆ ಬಳಿಕವೇ ಹೊರಬರಲಿದೆ. ಟಿವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ.